ಎಲ್ಲರಿಗೂ ನಮಸ್ಕಾರ. ಈ ದಿನ ನಾವು ವಿಜಯನಗರ ಶ್ರೀಕೃಷ್ಣದೇವರಾಯ ಯೂನಿವರ್ಸಿಟಿಯ BCom 6ನೇ ಸೆಮಿಸ್ಟರ್ನ ಕಾಸ್ಟ್ ಅಕೌಂಟಿಂಗ್ ವಿಷಯದ 24ನೇ ಸೆಷನನ್ನು ಅಧ್ಯಯನ ಮಾಡೋಣ. ಈ ಸೆಷನ್ನಲ್ಲಿ ನಾವು ಕಾಂಟ್ರಾಕ್ಟ್ ಕಾಸ್ಟಿಂಗ್ನ 2 ಪ್ರಾಬ್ಲಮನ್ನು ಸಾಲ್ವ್ ಮಾಡೋಣ. ಸೊ ಪ್ರಾಬ್ಲಮ್ ಫಸ್ಟ್ ಓದ್ಕೊಳ್ಳೋಣ. ಅರುಣ್ ಲಿಮಿಟೆಡ್ ಕನ್ಸ್ಟ್ರಕ್ಷನ್ ಕಂಪನಿ undertakes large contracts. The following particulars relate to contract number 555 carried out during the year ended on 31st March 2015. Prepare a contract account for the period ending 31st March 2015 and find out the profit. It was decided to transfer 2/3 of the profit on cash basis to profit and loss account. Okay, so ಇಲ್ಲಿ ಕೊಟ್ಬಿಟ್ಟಿದ್ದಾರೆ ಅವರೇ. ಸೊ ಮಾರ್ಚ್ 31st 2015ಗೆ ನಾವು ಕಾಂಟ್ರಾಕ್ಟ್ ಅಕೌಂಟ್ನ ಪ್ರಿಪೇರ್ ಮಾಡಬೇಕು. ಕಾಂಟ್ರಾಕ್ಟ್ ನಂಬರ್ 555ಗೆ ಪ್ರಾಫಿಟ್ಟು ಎಷ್ಟು ಟ್ರಾನ್ಸ್ಫರ್ ಮಾಡಬೇಕು P&L ಅಕೌಂಟ್ಗೆ ಅಂತ ಅವರೇ ಅಲ್ಲಿ ಮೆನ್ಷನ್ ಮಾಡಿದ್ದಾರೆ. ಇಟ್ ವಾಸ್ ಡಿಸೈಡೆಡ್ ಟು ಟ್ರಾನ್ಸ್ಫರ್ 2/3 ಆಫ್ ದಿ ಪ್ರಾಫಿಟ್ ಆನ್ ಕ್ಯಾಶ್ ಬೇಸಿಸ್ ಟು ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ ಅಂತ. ಸೊ ಇಲ್ಲಿ ನಾವು ಮತ್ತೆ ಕ್ಯಾಲ್ಕುಲೇಷನ್ ಮಾಡೋ ಅವಶ್ಯಕತೆ, ಪೋರ್ಷನ್ ಆಫ್ ವರ್ಕ್ ಕಂಪ್ಲೀಟೆಡ್ ಕ್ಯಾಲ್ಕುಲೇಟ್ ಮಾಡಿ ಆಮೇಲೆ ನಾವು ಎಷ್ಟು ಪ್ರಾಫಿಟ್ನ ಟ್ರಾನ್ಸ್ಫರ್ ಮಾಡಬೇಕು ಅಂತ ಕ್ಯಾಲ್ಕುಲೇಟ್ ಮಾಡೋದು ಬೇಡ. ಡೈರೆಕ್ಟಾಗಿ 2/3 ಆಫ್ ದಿ ನೋಷನಲ್ ಪ್ರಾಫಿಟ್ ಆಫ್ ದಿ ಕ್ಯಾಶ್ ರಿಸೀವ್ಡ್ ಏನು ಪರ್ಸೆಂಟೇಜ್ ಇರುತ್ತೆ ಅದ್ರ ಮೇಲೆ ನಾವು ಅಲ್ಲಿ ಪ್ರಾಫಿಟನ್ನು P&L ಅಕೌಂಟ್ಗೆ ಟ್ರಾನ್ಸ್ಫರ್ ಮಾಡಬೇಕು. ಸೊ ಡೀಟೇಲ್ಸ್ ನೋಡೋಣ. ವರ್ಕ್ ಸರ್ಟಿಫೈಡ್ ಬೈ ಆರ್ಕಿಟೆಕ್ಟ್ 1,43,000. ಸೊ ಇಲ್ಲಿ ವರ್ಕ್ ಸರ್ಟಿಫೈಡ್ ಬೈ ಆರ್ಕಿಟೆಕ್ಟ್ ಅಂತಂದರೆ ಇಟ್ ಈಸ್ ನಥಿಂಗ್ ಬಟ್ ವರ್ಕ್ ಸರ್ಟಿಫೈಡ್ ಅಮೌಂಟ್. ಇದು ಆರ್ಕಿಟೆಕ್ಟ್ ಎಷ್ಟು ಸರ್ಟಿಫೈ ಮಾಡಿದ್ದಾನೆ ಅಂತ 1,43,000. ಕಾಸ್ಟ್ ಆಫ್ ವರ್ಕ್ ನಾಟ್ ಸರ್ಟಿಫೈಡ್, ದಟ್ ಮೀನ್ಸ್ ವರ್ಕ್ ಅನ್ಸರ್ಟಿಫೈಡ್, ಇದು 3,400. ಪ್ಲ್ಯಾಂಟ್ ಇನ್ಸ್ಟಾಲ್ಡ್ ಅಟ್ ಸೈಟ್ 11,300. ಅಂದರೆ ಪ್ಲ್ಯಾಂಟ್ ಎಷ್ಟು ನಮಗೆ ಕನ್ಸ್ಟ್ರಕ್ಷನ್ ಜಾಗದಲ್ಲಿ ಎಷ್ಟು ಅದನ್ನು ಕಳಿಸಿದ್ದಾರೆ, 11,300 ಅಷ್ಟು ಅಮೌಂಟಿಂದು ಪ್ಲ್ಯಾಂಟನ್ನು ಇನ್ಸ್ಟಾಲ್ ಮಾಡಿದ್ದಾರೆ. ಅದರ ವ್ಯಾಲ್ಯೂ ಕಾಸ್ಟ್ ಪ್ರೈಸ್. ವ್ಯಾಲ್ಯೂ ಆಫ್ ಪ್ಲ್ಯಾಂಟ್ ಆನ್ 31st March 2015 8,200. ಸೊ ದಟ್ ಮೀನ್ಸ್ ಪ್ಲ್ಯಾಂಟ್ ಅಟ್ ಸೈಟ್ ಎಷ್ಟಿದೆ ಅಂತ ಅಟ್ ದ ಇಯರ್ ಎಂಡ್ ಎಷ್ಟಿದೆ ಅದ್ರ ವ್ಯಾಲ್ಯೂ ಅಂತ ಅವರೇ ಕ್ಯಾಲ್ಕುಲೇಟ್ ಮಾಡಿಟ್ಟು ಕೊಟ್ಟಿದ್ದಾರೆ. ನಾವು ಇದನ್ನು ಮತ್ತೆ ಇಲ್ಲಿ ಕ್ಯಾಲ್ಕುಲೇಟ್ ಮಾಡೋ ಅವಶ್ಯಕತೆ ಇಲ್ಲ. ಮಟೀರಿಯಲ್ಸ್ ಸೆಂಡ್ ಟು ಸೈಟ್. ಮೆಟೀರಿಯಲ್ಸ್ ಈಗ ಕನ್ಸ್ಟ್ರಕ್ಷನ್ ಅಂದ ತಕ್ಷಣವೇ ಎಕ್ಸ್ಪೆನ್ಸಸ್ ಯಾವ್ಯಾವುದಾಗುತ್ತೆ ಅದನ್ನೆಲ್ಲ ಇಲ್ಲಿ ಕೊಟ್ಟಿದ್ದಾರೆ. ಮಟೀರಿಯಲ್ಸ್ ಸೆಂಡ್ ಟು ಸೈಟ್ 64,500. ಲೇಬರ್ 54,800. ಎಸ್ಟಾಬ್ಲಿಷ್ಮೆಂಟ್ ಚಾರ್ಜಸ್ 3,250. ವೇಜಸ್ ಅಕ್ರೂಡ್ ಆನ್ 31st March 2015 1,800. ಸೊ ವೇಜಸ್ ಅಕ್ರೂಡ್ ಅಂದರೆ ಔಟ್ಸ್ಟ್ಯಾಂಡಿಂಗ್ ವೇಜಸ್, ಅಂದರೆ ಟು ಬಿ ಪೇಯ್ಡ್, ಈ ವರ್ಷಕ್ಕೆ ಸಂಬಂಧಪಟ್ಟಿದೆ ಆದರೆ ಇನ್ನೂ ಪೇ ಮಾಡಿಲ್ಲ, ಅದರಿಂದ ಈ ವರ್ಷಕ್ಕೆ ಸಂಬಂಧಪಟ್ಟಿರೋದಾಗಿದ್ದರಿಂದ ಸೊ ಮೇಲ್ಗಡೆ ಏನು ಲೇಬರ್ ಏನಿದೆ ಅದಕ್ಕೆ ಇದನ್ನು ಔಟ್ಸ್ಟ್ಯಾಂಡಿಂಗ್ ವೇಜಸ್ ಅಥವಾ ಅಕ್ರೂಡ್ ವೇಜಸ್ನ ಆ್ಯಡ್ ಮಾಡ್ಕೊಳ್ಬೇಕು. ಸೊ ದಟ್ ಈಸ್ 1,800. ಓಕೆ. ಡೈರೆಕ್ಟ್ ಎಕ್ಸ್ಪೆಂಡಿಚರ್ 2,400. ಮಟೀರಿಯಲ್ಸ್ ಆನ್ ಹ್ಯಾಂಡ್ ಆನ್ 31st March 2015 1,400. ಸೊ ಮಟೀರಿಯಲ್ಸ್ ಆನ್ ಹ್ಯಾಂಡ್ ಅಂದಾಗ ಇದನ್ನು ಕ್ರೆಡಿಟ್ ಸೈಡಲ್ಲಿ ತೋರಿಸ್ತೀವಿ. ಇದು ಅಟ್ ಸೈಟ್ ಏನು ಲಾಸ್ಟ್ ಇಯರ್ ಎಂಡಿಗೆ ಏನು ಉಳಿದಿತ್ತು ಅದನ್ನು. ಮಟೀರಿಯಲ್ಸ್ ರಿಟರ್ನ್ ಟು ಸ್ಟೋರಿಗೆ ವಾಪಸ್ ರಿಟರ್ನ್ ಮಾಡಿರೋದು 400. This should be shown on the credit side. Direct expenditure accrued on 31st March 2015 200. ಸೊ ಇಲ್ಲಿ ಮೇಲ್ಗಡೆ ಡೈರೆಕ್ಟ್ ಎಕ್ಸ್ಪೆಂಡಿಚರ್ ಅಂತ ಇದೆ. ಸೊ ಡೈರೆಕ್ಟ್ ಎಕ್ಸ್ಪೆಂಡಿಚರು ಸೊ ಡೆಬಿಟ್ ಸೈಡಲ್ಲಿ ಬರೆದಿರ್ತೀವಿ, ಅದಕ್ಕೆ ಇದು ಅಕ್ರೂಡ್ ಮೇಲೆ ಏನು ವೇಜಸ್ ಏನಿದೆ ಅದೇ ಥರ ಇದು ಡೈರೆಕ್ಟ್ ಎಕ್ಸ್ಪೆಂಡಿಚರ್ ಅಕ್ರೂಡ್ ಅಂತ ಇದೆ, ಅಂದರೆ ಔಟ್ಸ್ಟ್ಯಾಂಡಿಂಗ್. ಸೊ ಇದು ಇನ್ಕರ್ ಆಗಿದೆ ಬಟ್ ನಾವು ಇನ್ನೂ ಪೇ ಮಾಡಿಲ್ಲ. ಸೊ ಅದಕ್ಕೋಸ್ಕರ ಈ ಔಟ್ಸ್ಟ್ಯಾಂಡಿಂಗ್ ಎಕ್ಸ್ಪೆಂಡಿಚರ್ನ ಡೈರೆಕ್ಟ್ ಎಕ್ಸ್ಪೆಂಡಿಚರ್ ಜೊತೆ ಆ್ಯಡ್ ಮಾಡ್ಕೋಬೇಕು 200ನ. ಸೊ ಕಾಂಟ್ರಾಕ್ಟ್ ಪ್ರೈಸು 2 lakh. ಕಾಂಟ್ರಾಕ್ಟ್ ಪ್ರೈಸು ಟೋಟಲ್ದು ಕಾಂಟ್ರಾಕ್ಟಿಂದು ಎಷ್ಟು ಪ್ರೈಸ್ ಅಂದರೆ 2 lakh rupees ಇದೆ. ಕ್ಯಾಶ್ ರಿಸೀವ್ಡ್ ಫ್ರಮ್ ಕಾಂಟ್ರಾಕ್ಟಿಗೆ 1,30,000. ಸೊ ದಿಸ್ ಈಸ್ ಕ್ಯಾಶ್ ರಿಸೀವ್ಡ್. ಸೊ ಎಷ್ಟು ವರ್ಕ್ ಸರ್ಟಿಫೈ ಆಗಿತ್ತು 1,43,000 ಆಗಿತ್ತು, ಆದರೆ ಕ್ಯಾಶ್ ರಿಸೀವ್ ಮಾಡಿರೋದು 1,30,000. ಓಕೆ. ಸೊ ಇಷ್ಟೇ ಇನ್ಫಾರ್ಮೇಷನ್ನು. ಓಕೆ. ಕಾಂಟ್ರಾಕ್ಟ್ ಅಕೌಂಟ್, ಕಾಂಟ್ರಾಕ್ಟ್ ನಂಬರ್ 555 ಅಕೌಂಟ್ ಫಾರ್ ದ ಇಯರ್ ಎಂಡಿಂಗ್ 31st March 2015. ಸೊ ಡೆಬಿಟ್ಸ್ ಕ್ರೆಡಿಟ್ಸ್ ಹಾಕ್ಕೊಂಡ್ಬಿಟ್ಟು ಪರ್ಟಿಕ್ಯುಲರ್ಸ್ ಆ್ಯಂಡ್ ಇನ್ನರ್ ಕಾಲಮ್ ಒಂದು ಟೋಟಲ್ ಮಾಡಲಿಕ್ಕೆ ಒಂದು ಔಟರ್ ಕಾಲಮ್. ಸೊ ಬೋತ್ ಸೈಡ್ಸ್ ಡೆಬಿಟ್ ಆ್ಯಂಡ್ ಕ್ರೆಡಿಟ್ ಸೈಡಲ್ಲಿ. ಸೊ ಕಾಂಟ್ರಾಕ್ಟ್ ಅಕೌಂಟು ಸ್ಟಾರ್ಟ್ ಆದ ತಕ್ಷಣವೇ
ಸೊ ಇದು ಫಸ್ಟ್ ಇಯರ್ ಆಫ್ ಸ್ಟಾರ್ಟ್. ಸೊ ಏನು ಕಾಂಟ್ರಾಕ್ಟಿಂದು ಫಸ್ಟ್ ಇಯರ್ ಆದ್ದರಿಂದ ಇಲ್ಲಿ ವರ್ಕ್ ಇನ್ ಪ್ರೋಗ್ರೆಸ್ ಇರಲ್ಲ. ಡೈರೆಕ್ಟ್ ಏನೇನು ಎಕ್ಸ್ಪೆನ್ಸಸ್ ಆಗಿದೆ ಮಟೀರಿಯಲ್ನಿಂದ ಹಿಡಿದು ಅದನ್ನು ಬರಿತಾ ಬರಬೇಕು. ಮಟೀರಿಯಲ್ ಸೆಂಟ್ ಟು ಸೈಟ್ ಇದೆ 64,500. ಎಸ್, ಮಟೀರಿಯಲ್ ಸೆಂಟ್ ಟು ಸೈಟ್ 64,500. ಆ್ಯಂಡ್ ದೆನ್ ಲೇಬರ್ ಇದೆ 54,800 ಇದೆ. ಮತ್ತು ವೇಜಸ್ ಅಕ್ರೂಡ್ ಅಂತ ಇದೆ, ಔಟ್ಸ್ಟ್ಯಾಂಡಿಂಗ್ ವೇಜಸ್, ಅದನ್ನು ಆ್ಯಡ್ ಮಾಡ್ಕೋಬೇಕು. ಲೇಬರ್, ಸೊ ಲೇಬರ್ 54,800, ಅದಕ್ಕೆ ವೇಜಸ್ ಅಕ್ರೂಡ್ ಮೀನ್ಸ್ ವೇಜಸ್ ಔಟ್ಸ್ಟ್ಯಾಂಡಿಂಗ್ 1,800ನ ಆ್ಯಡ್ ಮಾಡಿದರೆ 56,600 ಆಯಿತು. ಅದೇ ಥರ ಡೈರೆಕ್ಟ್ ಎಕ್ಸ್ಪೆನ್ಸಸ್ ಇದೆ. ಡೈರೆಕ್ಟ್ ಎಕ್ಸ್ಪೆಂಡಿಚರ್ 2,400 ಇದೆ. ಸೊ ಅದಕ್ಕೆ ಔಟ್ಸ್ಟ್ಯಾಂಡಿಂಗು 200 ಇದೆ. ಸೊ ಅದು ಅಷ್ಟೇ ಇಲ್ಲಿ ಆ್ಯಡ್ ಮಾಡ್ಕೊಳ್ಬೇಕು. ಸೊ ಡೈರೆಕ್ಟ್ ಎಕ್ಸ್ಪೆನ್ಸಸ್ 2,400, ಅದಕ್ಕೆ ಔಟ್ಸ್ಟ್ಯಾಂಡಿಂಗ್ ಅಥವಾ ಅಕ್ರೂಡ್ ಏನಿದೆ 200ನ ಆ್ಯಡ್ ಮಾಡಿದಾಗ 2,600 ಆಯಿತು. ಸೊ ಮತ್ತೆ ಏನೇನು ಎಕ್ಸ್ಪೆಂಡಿಚರ್ ಇದೆ ನೋಡಿ ಇದರಲ್ಲಿ. ಮಟೀರಿಯಲ್ ಸೆಂಟ್ ಟು ಸೈಟ್ ಆಯಿತು, ಲೇಬರ್ ಆಯಿತು. ಎಸ್ಟಾಬ್ಲಿಷ್ಮೆಂಟ್ ಚಾರ್ಜಸ್ ಇಟ್ಸ್ ಅನ್ ಎಕ್ಸ್ಪೆಂಡಿಚರ್, ಇದನ್ನು ಬರ್ಕೊಳ್ಬೇಕು. ಆ್ಯಂಡ್ ದೆನ್ ಪ್ಲ್ಯಾಂಟ್ ಇನ್ಸ್ಟಾಲ್ಡ್ ಅಟ್ ಸೈಟ್ ಅಂತ ಇದೆ. ಸೊ ಪ್ಲ್ಯಾಂಟ್ ಇನ್ಸ್ಟಾಲ್ಡ್ ಎಷ್ಟಿದೆ 11,300. ಥರ್ಡ್ ಒನ್ನು ಪ್ಲ್ಯಾಂಟ್ ಇನ್ಸ್ಟಾಲ್ಡ್ ಅಟ್ ಸೈಟ್ 11,300. ಇದೆರಡು ಎಕ್ಸ್ಪೆಂಡಿಚರ್ನು ನಾವು ಡೆಬಿಟ್ ಸೈಡಲ್ಲಿ ಎಂಟ್ರಿ ಮಾಡೋಣ. ಓಕೆ, ಎಸ್ಟಾಬ್ಲಿಷ್ಮೆಂಟ್ ಚಾರ್ಜಸ್ 3,250, ಪ್ಲ್ಯಾಂಟ್ ಇನ್ಸ್ಟಾಲ್ಡ್ ಅಟ್ ಸೈಟ್ 11,300. ಸೊ ಈಗ ಇದಿಷ್ಟು ಡೆಬಿಟ್ ಸೈಡಿಂದು ಎಕ್ಸ್ಪೆಂಡಿಚರ್ ಬರೆದಾದಮೇಲೆ ಕ್ರೆಡಿಟ್ ಸೈಡಲ್ಲಿ ಯಾವಾಗಲೂ ನೋಡಬೇಕು ಏನಾದರೂ ಸೇಲ್ ಆಗಿದೆಯಾ ಅಥವಾ ಏನಾದರೂ ಅಬ್ನಾರ್ಮಲ್ ಲಾಸ್ ಆಗಿದೆಯಾ, ಏನಾದರೂ ಮಟೀರಿಯಲ್ಲು ಅಥವಾ ಪ್ಲ್ಯಾಂಟ್ ಲಾಸ್ಟ್ ಆಗಿದೆಯಾ ಅಬ್ನಾರ್ಮಲ್ ಲಾಸ್ ಆಗಿ, ಅದನ್ನು ನೋಡಬೇಕು. ಅದಾದಮೇಲೆ ಏನಾದರೂ ರಿಟರ್ನ್ ಮಾಡಿದಾರಾ ಪ್ಲ್ಯಾಂಟ್ ಅಥವಾ ಮಟೀರಿಯಲ್ಲು, ಅದನ್ನು ಬರ್ಕೊಳ್ಬೇಕು. ಆಮೇಲೆ ಲಾಸ್ಟಿಗೆ ನಾವು ಮಟೀರಿಯಲ್ ಅಟ್ ಸೈಟ್ ಆ್ಯಂಡ್ ಪ್ಲ್ಯಾಂಟ್ ಅಟ್ ಸೈಟನ್ನು ಬರ್ಕೊಂಡು ಆಮೇಲೆ ವರ್ಕ್ ಇನ್ ಪ್ರೋಗ್ರೆಸ್ನ ಬರಿತೀವಿ ನಾರ್ಮಲಾಗಿ. ಓಕೆ, ಇದರಲ್ಲಿ ಮಟೀರಿಯಲ್ ಏನೇನು ಕ್ರೆಡಿಟ್ ಸೈಡಲ್ಲಿ ಏನೇನು ಐಟಮ್ಸು ಬರಿಬೇಕಾಗುತ್ತೆ ಅಂತ ನೋಡಿ. ವರ್ಕ್ ಸರ್ಟಿಫೈಡ್ ಅಂದರೆ ವರ್ಕ್ ಇನ್ ಪ್ರೋಗ್ರೆಸ್ಸಲ್ಲಿ ಬರೀಬೇಕು. ಇದು ವರ್ಕ್ ನಾಟ್ ಸರ್ಟಿಫೈಡ್ ಅಂದರೆ ಅನ್ಸರ್ಟಿಫೈಡ್, ಅದನ್ನು ವರ್ಕ್ ಇನ್ ಪ್ರೋಗ್ರೆಸ್ಸಲ್ಲಿ. ಓಕೆ, ಆ್ಯಂಡ್ ದೆನ್ ವ್ಯಾಲ್ಯೂ ಆಫ್ ಪ್ಲ್ಯಾಂಟ್ ಆನ್ 31st March 2015 ಅಂತ ಇದೆ 8,200. ಇದನ್ನು ಕ್ರೆಡಿಟ್ ಸೈಡಲ್ಲಿ ಬರ್ಕೊಳ್ಬೇಕು. ಮಟೀರಿಯಲ್ ಸೆಂಟ್ ಟು ಸೈಟ್ ಅದು ಡೆಬಿಟಲ್ಲಿ ಬರೆದಿದ್ದೀವಿ. ಲೇಬರ್ ಆಯಿತು, ವೇಜಸ್ ಆಯಿತು, ಡೈರೆಕ್ಟ್ ಎಕ್ಸ್ಪೆನ್ಸಸ್ ಆಯಿತು. ಮಟೀರಿಯಲ್ಸ್ ಆನ್ ಹ್ಯಾಂಡ್ ಇದೆ, ಇದನ್ನು ಸಹ. ಸೊ ಆನ್ ಹ್ಯಾಂಡ್ ಮೀನ್ಸ್ ಅಟ್ ದಿ ಎಂಡ್ ಆಫ್ ದಿ ಇಯರ್ ಇಷ್ಟಿದೆ ಅಂತ ಕೊಟ್ಟಿದ್ದಾರೆ 1,400. ಇದು ಸಹ ಕ್ರೆಡಿಟಲ್ಲಿ ಬರೀಬೇಕು. ಮಟೀರಿಯಲ್ ರಿಟರ್ನ್ ಟು ಸ್ಟೋರ್ ಅಂದರೆ ಸೊ ನಮಗೆ ನಮ್ಮ ಸೈಟಲ್ಲಿ ಉಳಿಯಲ್ಲ, ಇದನ್ನು ವಾಪಸ್ ಸ್ಟೋರಿಗೆ ಕಳಿಸೋದ್ರಿಂದ ಸೊ ಇದು ಸಹ ನಾವು ಕ್ರೆಡಿಟ್ ಸೈಡಲ್ಲಿ ಬರ್ಕೊಳ್ಬೇಕು. ಓಕೆ, ಸೊ ಒಂದು ಮಟೀರಿಯಲ್ಸ್ ರಿಟರ್ನ್ ಟು ಸ್ಟೋರ್ಸ್ ಇದೆ 400, ಮಟೀರಿಯಲ್ಸ್ ಇನ್ ಹ್ಯಾಂಡ್ ಇದೆ 1,400, ಆ್ಯಂಡ್ ದೆನ್ ಪ್ಲ್ಯಾಂಟ್ ಅಟ್ ಸೈಟು ಕ್ಯಾಲ್ಕುಲೇಷನ್ ಮಾಡೋ ಅವಶ್ಯಕತೆ ಇಲ್ಲ, ಅವರೇ ಕೊಟ್ಟಿರೋದ್ರಿಂದ. ಸೊ 8,200ನ ಕ್ರೆಡಿಟ್ ಸೈಡಲ್ಲಿ ಬರಿತಾ ಇದ್ದೀವಿ. ಸೊ ಅದರ ನೆಕ್ಸ್ಟ್ ವರ್ಕ್ ಇನ್ ಪ್ರೋಗ್ರೆಸ್ನ ಬರಿಬೇಕು, ಯಾಕಂದರೆ ಇದನ್ನು ಫಸ್ಟ್ ಇಯರ್ ಆದ್ದರಿಂದ ಇಲ್ಲಿ ವರ್ಕ್ ಇನ್ ಪ್ರೋಗ್ರೆಸ್ ಬರುತ್ತೆ, ಅವರು ಕೊಟ್ಟಿದ್ದಾರೆ. ಸೊ ಫಸ್ಟ್ ವರ್ಕ್ ಇನ್ ಪ್ರೋಗ್ರೆಸ್ ಅಂದಾಗ ವರ್ಕ್ ಸರ್ಟಿಫೈಡ್ ಆ್ಯಂಡ್ ವರ್ಕ್ ಅನ್ಸರ್ಟಿಫೈಡ್ ಬರುತ್ತೆ. ಸೊ ವರ್ಕ್ ಸರ್ಟಿಫೈಡ್ ಅಂದಾಗ ವರ್ಕ್ ಸರ್ಟಿಫೈಡ್ ಬೈ ಆರ್ಕಿಟೆಕ್ಟ್ ಇದೆ 1,43,000. ಸೊ ಆ 1,43,000 ವರ್ಕ್ ಸರ್ಟಿಫೈಡ್. ಆ್ಯಂಡ್ ದೆನ್ ಕಾಸ್ಟ್ ಆಫ್ ವರ್ಕ್ ನಾಟ್ ಸರ್ಟಿಫೈಡ್ ಅಂದರೆ ಅನ್ಸರ್ಟಿಫೈಡ್. ಸೊ ಅದೆರಡನ್ನು ವರ್ಕ್ ಇನ್ ಪ್ರೋಗ್ರೆಸ್ ಇದರಲ್ಲಿ ಹೆಡಿಂಗಲ್ಲಿ ಹಾಕ್ಕೊಳ್ಳೋಣ. ಸೊ ವರ್ಕ್ ಇನ್ ಪ್ರೋಗ್ರೆಸ್ಸಲ್ಲಿ ವರ್ಕ್ ಸರ್ಟಿಫೈಡ್ 1,43,000, ವರ್ಕ್ ಅನ್ಸರ್ಟಿಫೈಡ್ 3,400. ಟೋಟಲ್ ಮಾಡಿದಾಗ 1,46,400 ಆಯಿತು. ಸೊ ಇದನ್ನು ಔಟ್ರ್ ಕಾಲಮ್ಗೆ ಹಾಕಿದ್ದೀವಿ. ಸೊ ಈಗ ಕಾಂಟ್ರಾಕ್ಟ್ ಅಕೌಂಟನ್ನು ಬ್ಯಾಲೆನ್ಸ್ ಮಾಡಿ. ಕಾಂಟ್ರಾಕ್ಟ್ ಅಕೌಂಟು ಬ್ಯಾಲೆನ್ಸ್ ಮಾಡಿದಾಗ ಕ್ರೆಡಿಟ್ ಟೋಟಲ್ ನಮಗೆ 1,56,400 ಆಯಿತು. ಸೊ ಅದನ್ನು ಡೆಬಿಟ್ಸ್ ಟೋಟಲ್ ಮಾಡಿ ಅದನ್ನು ಕ್ರೆಡಿಟ್ ಟೋಟಲಲ್ಲಿ ಕಳೆದಾಗ ನಮಗೆ ನೋಷ್ನಲ್ ಪ್ರಾಫಿಟ್ ಸಿಗುತ್ತೆ. ಸೊ ನೋಷ್ನಲ್ ಪ್ರಾಫಿಟ್ ಯಾವಾಗ ಅಂದರೆ ಯಾವಾಗ ಇನ್ಕಂಪ್ಲೀಟ್ ಕಾಂಟ್ರಾಕ್ಟ್ಸ್ ಇದ್ದಾಗೆಲ್ಲ ನೋಷ್ನಲ್ ಪ್ರಾಫಿಟ್ ಸಿಗುತ್ತೆ. ಸೊ ಕಂಪ್ಲೀಟೆಡ್ ಕಾಂಟ್ರಾಕ್ಟ್ ಇದ್ದಾಗ ಮಾತ್ರ ನಮಗೆ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟಲ್ಲಿ ಪ್ರಾಫಿಟ್ ಅಥವಾ ಲಾಸ್ ಅಂತ ಸಿಗುತ್ತೆ. ಸೊ ಇದಿನ್ನು ಫಸ್ಟ್ ಇಯರು ವರ್ಕ್ ಸರ್ಟಿಫೈಡ್ ಇದೆ, ಅನ್ಸರ್ಟಿಫೈಡ್ ಇರೋದ್ರಿಂದ ಸೊ ಇದು ಕಂಟಿನ್ಯೂ ಆಗೋದ್ರಿಂದ ಇದು ಇನ್ಕಂಪ್ಲೀಟ್ ಕಾಂಟ್ರಾಕ್ಟು. ನೋಷ್ನಲ್ ಪ್ರಾಫಿಟ್ಟು 18,150 ಆಯಿತು. ಆ 18,150ನ ಕ್ಯಾರಿ ಡೌನ್ ಮಾಡಿ ಅದಾದಮೇಲೆ ಇಲ್ಲಿಗೆ ಕ್ರೆಡಿಟ್ಸಲ್ಲಿ ಬ್ರಾಡ್ ಡೌನ್ ಮಾಡಿ. ಸೊ 18,150. ಸೊ ಈ 18,150ನ ನಾವು P&L ಅಕೌಂಟ್ಗೆ ಮತ್ತು ರಿಸರ್ವ್ಗೆ ಅಂತ ಡಿವೈಡ್ ಮಾಡಬೇಕಾಗುತ್ತೆ. ಸೊ ಇದರಲ್ಲಿ ಅವರೇ ಕೊಟ್ಬಿಟ್ಟಿದ್ದಾರೆ ಇಲ್ಲಿ 2/3 ಆಫ್ ದಿ ಪ್ರಾಫಿಟ್ ಆನ್ ಕ್ಯಾಶ್ ಬೇಸಿಸ್ ಟು ಬಿ ಟ್ರಾನ್ಸ್ಫರ್ ಟು P&L ಅಕೌಂಟ್ ಅಂತ. ಸೊ ಕೊಟ್ಟಿಲ್ಲದೆ ಇದ್ದ ಸಂದರ್ಭದಲ್ಲಿ ನಾವು ಫಸ್ಟ್ಗೆ ಪೋರ್ಷನ್ ಆಫ್ ವರ್ಕ್ ಕಂಪ್ಲೀಟೆಡ್ ಕಂಡು ಹಿಡಿದು ಅದಾದಮೇಲೆ ಅದರ ಬೇಸಿಸ್ ಮೇಲೆ ನಾವು ಎಷ್ಟು ಪ್ರಾಫಿಟ್ನ ಟ್ರಾನ್ಸ್ಫರ್ ಮಾಡಬೇಕು ಅಂತ ಫಾರ್ಮುಲಾ ಅಪ್ಲೈ ಮಾಡಿ ಮಾಡ್ತಾಯಿದ್ವಿ. ಸೊ ಈಗ ಅವರೇ ಕೊಟ್ಟಿರೋದ್ರಿಂದ 2/3 ಆಫ್ ದಿ ನೋಷ್ನಲ್ ಪ್ರಾಫಿಟ್. ಸಿ ಹಿಯರ್ ಪ್ರಾಫಿಟ್ ಟ್ರಾನ್ಸ್ಫರ್ ಟು P&L ಅಕೌಂಟ್ ಈಕ್ವಲ್ ಟು ನೋಷ್ನಲ್ ಪ್ರಾಫಿಟ್ ಇಂಟು 2/3
ಇಂಟು ಕ್ಯಾಶ್ ರಿಸೀವ್ ಡಿವೈಡೆಡ್ ಬೈ ವರ್ಕ್ ಸರ್ಟಿಫೈಡ್. ಸೊ ನೋಷನಲ್ ಪ್ರಾಫಿಟ್ಟು 18,150 ಬಂದಿತ್ತು. ಸೊ 2/3 ಅವರೇ ಕೊಟ್ಟಿರೋದು. ಆ್ಯಂಡ್ ದೆನ್ ಸೊ ಕ್ಯಾಶ್ ರಿಸೀವ್ಡ್ ಈಸ್ 1,30,000. ಸಿ ಹಿಯರ್ 1,30,000 ಲಾಸ್ಟ್ ಸೆಂಟೆನ್ಸಲ್ಲಿ ಕೊಟ್ಟಿದ್ದಾರೆ. ಸೊ ವರ್ಕ್ ಸರ್ಟಿಫೈಡು 1,43,000. ಸೊ ಪರ್ಸಂಟೇಜ್ ಕೊಟ್ಟಿಲ್ಲ ಇಲ್ಲಿ. ಸೊ ಆ್ಯಕ್ಚುಲ್ ಅಮೌಂಟನ್ನು ಕೊಟ್ಟಿದ್ದಾರೆ, ಅದನ್ನು ಹಾಕ್ಕೊಂಡ್ರೂ ಆಯಿತು. 1,30,000 ಡಿವೈಡೆಡ್ ಬೈ 1,43,000. ಸೊ ಹಾಕ್ಕೊಂಡ್ವಿ. ಅದನ್ನು ಕ್ಯಾಲ್ಕುಲೇಟ್ ಮಾಡಿದಾಗ 11,000 ರುಪೀಸು ನಮಗೆ ಪ್ರಾಫಿಟ್ ಟು ಬಿ ಟ್ರಾನ್ಸ್ಫರ್ ಟು P&L ಅಕೌಂಟ್ಸ್. ಪ್ರಾಫಿಟ್ ಟು ಬಿ ಟ್ರಾನ್ಸ್ಫರ್ ಟು P&L ಅಕೌಂಟ್ 11,000. ಸೊ ಬ್ಯಾಲೆನ್ಸ್ ಮಾಡಿದಾಗ ನಮಗೆ ಒಂದು ಅಮೌಂಟ್ ಸಿಗುತ್ತೆ. ಸೊ ದಟ್ ಈಸ್ ದ ರಿಸರ್ವ್ ಟು ಬಿ ಟ್ರಾನ್ಸ್ಫರ್ ಟು ರಿಸರ್ವ್ಸ್. ಸೊ ಅದು ಅಮೌಂಟನ್ನು ರಿಸರ್ವ್ಗೆ ನಾವಲ್ಲಿ ಟ್ರಾನ್ಸ್ಫರ್ ಮಾಡಬೇಕು. ಸೊ ಇದು ಒಂದು ಸಿಂಪಲ್ ಪ್ರಾಬ್ಲಮ್. ಸೊ ಇಲ್ಲಿ ಏನು ಅಡ್ಜಸ್ಟ್ಮೆಂಟ್ಸ್ ಇಲ್ಲ, ಡೈರೆಕ್ಟು ಸೊ ಅಲ್ಲಿ ಟೇಬಲಲ್ಲಿ ಏನು ಪರ್ಟಿಕ್ಯುಲರ್ಸ್ ಕೊಟ್ಟಿದ್ದಾರೆ ಅದನ್ನು ಹಾಕ್ಕೊಂಡು ಮಾಡಿದ್ವಿ. ನೆಕ್ಸ್ಟ್ ಇನ್ನೂ ಒಂದು ಪ್ರಾಬ್ಲಮ್ ಸಾಲ್ವ್ ಮಾಡೋಣ. ದಿ ಪವನ್ ಕನ್ಸ್ಟ್ರಕ್ಷನ್ ಕಂಪನಿ ಲಿಮಿಟೆಡ್ ಹ್ಯಾಸ್ ಅಂಡರ್ಟೇಕನ್ ದಿ ಕನ್ಸ್ಟ್ರಕ್ಷನ್ ಆಫ್ ಎ ಬಿಲ್ಡಿಂಗ್ ಫಾರ್ ಎ ಕಾರ್ಪೊರೇಷನ್. The value of the contract is rupees 15 lakhs subject to retention of 20% until 1 year after certified completion of the contract and final approval of the corporation's engineer. ಸೊ ಇಲ್ಲಿ ಏನು ಹೇಳಿದರೆ, ಕಾಂಟ್ರಾಕ್ಟ್ ವ್ಯಾಲ್ಯೂ ಎಷ್ಟಿದೆ, 15 ಲ್ಯಾಕ್ ಇದೆ. ಸೊ ಇಲ್ಲಿ ರಿಟೆನ್ಷನ್ ಮನಿ ಅಂತ ಕೊಟ್ಟಿದ್ದಾರೆ, ರಿಟೆನ್ಷನ್ ಆಫ್ 20%. ಸೊ 20% ರಿಟೆನ್ಷನ್ ಅಂದರೆ 80% ಪೇಮೆಂಟ್ ಆಗಿದೆ ಅಂತ ಅರ್ಥ. ಸೊ ಅದನ್ನು ಫಸ್ಟ್ ಏನಿದು ಕಾಂಟ್ರಾಕ್ಟ್ ಕಾಸ್ಟಿಂಗಿಂದು ಫಸ್ಟ್ ವಿಡಿಯೋ ನೋಡಿದ್ರೆ ನಿಮಗೆ, ಅಂದರೆ 17th ವಿಡಿಯೋ 18th ವಿಡಿಯೋ ನೋಡಿದಾಗ ನಿಮ್ಗೆ ಅಲ್ಲಿ ಸಿಗುತ್ತೆ. ಸೊ ರಿಟೆನ್ಷನ್ ಮನಿ ಅಂದರೆ ಇಟ್ ಈಸ್ ನಥಿಂಗ್ ಬಟ್ ದ ಕ್ಯಾಶ್ ರಿಸೀವ್ಡ್ ಏನಿರುತ್ತೆ ಅದನ್ನು ಲೆಸ್ ಮಾಡಿದ್ರೆ ವರ್ಕ್ ಸರ್ಟಿಫೈಡಲ್ಲಿ. ಫಾರ್ ಎಕ್ಸಾಂಪಲ್ ಕ್ಯಾಶ್ ರಿಸೀವ್ಡ್ ಈಸ್ 80% ಅಂತ ಕೊಟ್ಟರೆ, ಸೊ ಉಳಿದಿದ್ದು ನಮಗೆ ರಿಟೆನ್ಷನ್ ಮನಿ ಆಗ್ತಾಯಿತ್ತು. ಇಲ್ಲಿ ಡೈರೆಕ್ಟ್ ರಿಟೆನ್ಷನ್ ಮನಿ ಕೊಟ್ಟಿದ್ದಾರೆ 20% ಅಂದರೆ, ಸೊ 80% ಕ್ಯಾಶ್ ರಿಸೀವ್ಡ್ ಆಗುತ್ತೆ. ಓಕೆ, ಸೊ ಇಲ್ಲಿ 15 ಲ್ಯಾಕ್ದು ಕಾಂಟ್ರಾಕ್ಟ್ ಪ್ರೈಸ್ ಇದೆ. ಸೊ ಅವ್ರಿಗೆ ಅದು ಡೀಟೇಲ್ ಏನು ಕೊಟ್ಟಿದ್ದಾರೆ ಅಂದರೆ, 1 ಇಯರ್ ಆದಮೇಲೆ ಕಾಂಟ್ರಾಕ್ಟ್ ಕಂಪ್ಲೀಟ್ ಆದಮೇಲೆ 1 ಇಯರ್ ಆದಮೇಲೆ ಅವ್ರಿಗೆ ಈ ರಿಟೆನ್ಷನ್ ಮನಿ ವಾಪಸ್ ಕಾಂಟ್ರಾಕ್ಟರ್ಗೆ ಸಿಗುತ್ತಂತೆ. ಸೊ ಅದಷ್ಟೇ ಅಲ್ಲ, ಫೈನಲ್ ಅಪ್ರೂವಲ್ ಆಫ್ ದಿ ಕಾರ್ಪೊರೇಷನ್ ಇಂಜಿನಿಯರ್ ಆದಮೇಲೆ ಆ ಅಮೌಂಟ್ ರಿಟೆನ್ಷನ್ ಅಮೌಂಟನ್ನು ಕಾಂಟ್ರಾಕ್ಟರು ರಿಸೀವ್ ಮಾಡ್ಬೋದು ಅಂತ ಇನ್ಫಾರ್ಮೇಷನ್ ಕೊಟ್ಟಿದ್ದಾರೆ. ಸೊ ದ ಫಾಲೋಯಿಂಗ್ ಡೀಟೇಲ್ಸ್ ಆ್ಯಸ್ ಶೋನ್ ಇನ್ ದ ಬುಕ್ಸ್ ಆನ್ 30th June 2015. 30th June 2015 ಏನೇನು ಡೀಟೇಲ್ಸ್ ಇದೆ ನೋಡಿ. Labor on site 4,05,000. Materials on hand on June 30th 2015 6,300. Materials direct to site. So materials on hand on June 30th 2015 ಅಂದರೆ ಅಟ್ ದಿ ಇಯರ್ ಎಂಡ್ ಅಂದರೆ ಮಟೀರಿಯಲ್ ಅಟ್ ಸೈಟ್ ಅಂತ ಇದನ್ನು ಕ್ರೆಡಿಟ್ ಸೈಡಲ್ಲಿ ಬರಿತೀವಿ. ಲೇಬರ್ ಆನ್ ಸೈಟ್ ಅಂದರೆ ಇದನ್ನು ಡೆಬಿಟ್ ಸೈಡಲ್ಲಿ, ಇಟ್ ಈಸ್ ಅನ್ ಎಕ್ಸ್ಪೆಂಡಿಚರ್. ನೆಕ್ಸ್ಟ್ ಮಟೀರಿಯಲ್ಸ್ ಡೈರೆಕ್ಟ್ ಟು ಸೈಟ್ ಅಂದರೆ 4,20,000 ಇದೆ. ಸೊ ಇದು ಎಕ್ಸ್ಪೆಂಡಿಚರು ಡೆಬಿಟ್ ಸೈಡಲ್ಲಿ ಬರೀತೀರಿ. ವೇಜಸ್ ಅಕ್ರೂಡ್ ಆನ್ June 30th 2015 7,800. ಸೊ ವೇಜಸ್ ಅಕ್ರೂಡ್ ಅಂದರೆ ಔಟ್ಸ್ಟ್ಯಾಂಡಿಂಗ್ ವೇಜಸ್. ಸೊ ಇಲ್ಲಿ ಪೇ ಮಾಡಬೇಕಿನ್ನು. ಸೊ ಆದರೆ ವೇಜಸ್ ಲೇಬರರ್ಸು ವರ್ಕ್ ಮಾಡಿದ್ದಾರೆ. ಸೊ 7,800 ರುಪೀಸ್ ಇನ್ನೂ ಔಟ್ಸ್ಟ್ಯಾಂಡಿಂಗ್ ಇದೆ. ಸೊ ಲೇಬರ್ ಆನ್ ಸೈಟ್ ಏನಿತ್ತಲ್ಲ 4,05,000, ಅದಕ್ಕೆ ಇದನ್ನು ಆ್ಯಡ್ ಮಾಡ್ಕೊಳ್ಬೇಕು. ಮೆಟೀರಿಯಲ್ಸ್ ಫ್ರಮ್ ಸ್ಟೋರ್ಸ್. ಸೊ ಮಟೀರಿಯಲ್ ಡೈರೆಕ್ಟ್ ಟು ಸೈಟ್ ಬೇರೆ ಇದೆ, ಫ್ರಮ್ ಸ್ಟೋರಿಂದ 81,200 ಬಂದಿದೆ. ಇದನ್ನು ಸಹ ಡೆಬಿಟಲ್ಲಿ ನಾವು ತೋರಿಸ್ಬೇಕು ಕಾಂಟ್ರಾಕ್ಟ್ ಅಕೌಂಟಲ್ಲಿ. ಡೈರೆಕ್ಟ್ ಎಕ್ಸ್ಪೆನ್ಸಸ್ ಅಕ್ರೂಡ್ ಆನ್ June 30th 2015. ಸೊ ಅಕ್ರೂಡ್ ಮೀನ್ಸ್ ಔಟ್ಸ್ಟ್ಯಾಂಡಿಂಗ್ ಅಂತ ಹೇಳಿದ್ವಿ. ಡೈರೆಕ್ಟ್ ಎಕ್ಸ್ಪೆನ್ಸಸ್ ಇದ್ದರೆ ಅದಕ್ಕೆ ಇದನ್ನು ಆ್ಯಡ್ ಮಾಡ್ಕೊಳ್ಬೇಕು 1,600. ಹೈರ್ ಆ್ಯಂಡ್ ಯೂಸ್ ಆಫ್ ಪ್ಲ್ಯಾಂಟನ್ನು ಪ್ಲ್ಯಾಂಟನ್ನು ಇಲ್ಲಿ ಪರ್ಚೇಸ್ ಮಾಡಿ ಇನ್ಸ್ಟಾಲ್ ಮಾಡಿಲ್ಲ. ಸೊ ಪ್ಲ್ಯಾಂಟನ್ನು ಪರ್ಚೇಸ್ ಮಾಡಿದ್ದಾರೆ, ಪ್ಲ್ಯಾಂಟ್ ಆ್ಯಂಡ್ ಮಷಿನರಿನ ಬೇರೆ ಕಂಪನಿಯಿಂದ ಹೈರ್ ಮಾಡ್ಕೊಂಡಿದ್ದಾರೆ. ಹೈರ್ ಮಾಡಿಬಿಟ್ಟು ಅದನ್ನು ಯೂಸ್ ಮಾಡಿದ್ದಾರೆ. ಹೈರಿಂಗ್ ಚಾರ್ಜಸ್ ಏನಿದೆ 12,100, ಇದು ಎಕ್ಸ್ಪೆಂಡಿಚರ್ ಆಗುತ್ತೆ. ಇದನ್ನು ಸಹ ಡೆಬಿಟ್ ಸೈಡಲ್ಲಿ ಬರೀಬೇಕು. ವರ್ಕ್ಸ್ ನಾಟ್ ಎಟ್ ಸರ್ಟಿಫೈಡ್ ಅಟ್ ಕಾಸ್ಟ್ 16,500. ಸೊ ವರ್ಕ್ಸ್ ನಾಟ್ ಎಟ್ ಸರ್ಟಿಫೈಡ್ ಅಂದರೆ ಅನ್ಸರ್ಟಿಫೈಡ್ ವರ್ಕ್ ಅಂತ. ಸೊ ಇದನ್ನು ವರ್ಕ್ ಇನ್ ಪ್ರೋಗ್ರೆಸ್ಸಲ್ಲಿ ಕ್ರೆಡಿಟ್ ಸೈಡಲ್ಲಿ ತೋರಿಸ್ತೀವಿ. ಡೈರೆಕ್ಟ್ ಎಕ್ಸ್ಪೆನ್ಸಸ್ ಇದೆ 23,000. ಮೇಲೆ ನಮಗಿತ್ತು ಡೈರೆಕ್ಟ್ ಎಕ್ಸ್ಪೆನ್ಸಸ್ ಅಕ್ರೂಡ್ ಆನ್ June 30th 2015 ಅಂತ. ಸೊ ಇದು ಡೈರೆಕ್ಟ್ ಎಕ್ಸ್ಪೆನ್ಸಸ್ 23,000ಗೆ ಈ 1,600ನ ಆ್ಯಡ್ ಮಾಡ್ಕೊಳ್ಬೇಕು. ನೆಕ್ಸ್ಟು ಅಮೌಂಟ್ ಸರ್ಟಿಫೈಡ್ ಬೈ ಕಾರ್ಪೊರೇಷನ್ಸ್ ಇಂಜಿನಿಯರ್ 11 lakh. ಸೊ ನಮಗೆ 11 lakhನ ವರ್ಕ್ ಸರ್ಟಿಫೈ ಆಗಿದೆ, ಕಾರ್ಪೊರೇಷನ್ ಇಂಜಿನಿಯರು ಸರ್ಟಿಫೈ ಮಾಡಿದ್ದಾನೆ ಅಂದರೆ ವರ್ಕ್ ಸರ್ಟಿಫೈಡ್ ಅಮೌಂಟ್ ಇದು 11 lakh. ನೆಕ್ಸ್ಟ್ ಜನರಲ್ ಓವರ್ಹೆಡ್ ಅಲೋಕೇಟೆಡ್ ಟು ದ ಕಾಂಟ್ರಾಕ್ಟ್ 37,100. ಸೊ ಇದು ಜನರಲ್ ಓವರ್ಹೆಡ್ ಎಕ್ಸ್ಪೆನ್ಸ್ ಅಂದರೆ ಇದು ಎಕ್ಸ್ಪೆಂಡಿಚರ್, ಈ ಕಾಂಟ್ರಾಕ್ಟಿಗೆ ಸಂಬಂಧಪಟ್ಟಿದ್ದು ಓವರ್ಹೆಡ್ ಎಕ್ಸ್ಪೆಂಡಿಚರ್ನ ಇದನ್ನ
ಸೊ ಇದನ್ನು ಡೆಬಿಟ್ ಸೈಡಲ್ಲಿ ಎಂಟ್ರಿ ಮಾಡಬೇಕು. ಕ್ಯಾಶ್ ರಿಸೀವ್ಡ್ ಆನ್ ಅಕೌಂಟ್ 8,80,000. ಸೊ ಇಲ್ಲಿ ವರ್ಕ್ ಸರ್ಟಿಫೈಡು 11 ಲ್ಯಾಕ್ ಇತ್ತು. ಸೊ ಕ್ಯಾಶ್ ರಿಸೀವ್ಡು ನಮಗೆ 8,80,000 ಅಮೌಂಟ್ ಕೊಟ್ಟಿದ್ದಾರೆ. ಸೊ ಅಷ್ಟೇ ಅಲ್ಲ, ಈ ಪ್ಯಾರಾಗ್ರಾಫಲ್ಲಿ 20% ರಿಟೆನ್ಷನ್ ಅಂದರೆ 80% ನಮಗೆ ಕ್ಯಾಶ್ ರಿಸೀವ್ಡ್ ಅಂತಲೂ ಗೊತ್ತಾಗ್ತಾ ಇತ್ತು. ಸೊ ಇಲ್ಲಿ ಕೇಳಿರೋ ಕ್ವೆಶನ್ ಏನಂದರೆ, ಪ್ರಿಪೇರ್ ಕಾಂಟ್ರಾಕ್ಟ್ ಅಕೌಂಟ್, ಕಾಂಟ್ರಾಕ್ಟೀಸ್ ಅಕೌಂಟ್, ಶೋ ಹೌ ಇಟ್ ವುಡ್ ಅಪಿಯರ್ ಇನ್ ಬ್ಯಾಲೆನ್ಸ್ ಶೀಟ್. ಸೊ ಇಲ್ಲಿ ಕಾಂಟ್ರಾಕ್ಟ್ ಅಕೌಂಟನ್ನು ಬರೀಬೇಕು, ಕಾಂಟ್ರಾಕ್ಟಿ ಅಕೌಂಟನ್ನು ಬರೀಬೇಕು, ಹಾಗೆ ಬ್ಯಾಲೆನ್ಸ್ ಶೀಟಲ್ಲಿ ಸೊ ಇದು ಹೇಗೆ ನಮಗೆ ಕಾಣಿಸುತ್ತೆ ಅನ್ನೋದನ್ನು ಸಹ ಇಲ್ಲಿ ಬರೀಬೇಕಾಗತ್ತೆ. ಓಕೆ, ಸೊ ಫಸ್ಟಿಗೆ ಕಾಂಟ್ರಾಕ್ಟ್ ಅಕೌಂಟನ್ನು ಪ್ರಿಪೇರ್ ಮಾಡೋಣ. ಪಾಮನ್ ಕನ್ಸ್ಟ್ರಕ್ಷನ್ ಕಂಪನಿ ನೇಮ್ ಬರೀರಿ. ಅದಾದಮೇಲೆ ಕಾಂಟ್ರಾಕ್ಟ್ ಅಕೌಂಟ್ ಫಾರ್ ದ ಇಯರ್ ಎಂಡಿಂಗ್ 30th ಜೂನ್ ಇದೆ, 30th ಜೂನ್ 2015. ಓಕೆ, ಫಸ್ಟು ಡೆಬಿಟ್ಸಲ್ಲಿ ಏನೇನು ಬರೀಬೇಕು ನಾವು ನೋಡಿದ್ವಿ. ಸೊ ಇನ್ನೊಂದು ಸರ್ತಿ ನೋಡೋದಾದರೆ, ಸೊ ಇಲ್ಲಿ ಮಟೀರಿಯಲ್ಸ್ ಇದೆ, ಮಟೀರಿಯಲ್ಸ್ ಡೈರೆಕ್ಟ್ ಟು ಸೈಟ್ ಬರೀಬೇಕು. ಆ್ಯಂಡ್ ದೆನ್ ಲೇಬರ್ ಬರೀಬೇಕು. ವೇಜಸ್ ಔಟ್ಸ್ಟ್ಯಾಂಡಿಂಗ್ ಇದೆ, ಆ್ಯಡ್ ಮಾಡ್ಕೊಳ್ಬೇಕು. ಮಟೀರಿಯಲ್ ಫ್ರಮ್ ಸ್ಟೋರ್ನ ಡೆಬಿಟ್ ಸೈಡಲ್ಲಿ ಬರೀಬೇಕು. ಡೈರೆಕ್ಟ್ ಎಕ್ಸ್ಪೆನ್ಸಸ್ ಇದೆ, ಡೈರೆಕ್ಟ್ ಎಕ್ಸ್ಪೆನ್ಸಸ್ ಜೊತೆ ಆ್ಯಡ್ ಮಾಡ್ಕೊಳ್ಬೇಕು. ಹೈರ್ ಆ್ಯಂಡ್ ಯೂಸ್ ಆಫ್ ಪ್ಲ್ಯಾಂಟ್ ಇದೆ, ಅದು ಎಕ್ಸ್ಪೆಂಡಿಚರ್, ಅದನ್ನು ಸಹ ಬರೀಬೇಕು. ಆ್ಯಂಡ್ ದೆನ್ ವರ್ಕ್ ನಾಟ್ ಸರ್ಟಿಫೈಡ್, ದಟ್ ಈಸ್ ವರ್ಕ್ ಇನ್ ಪ್ರೋಗ್ರೆಸ್ಸಲ್ಲಿ ನಾವು ವರ್ಕ್ ಅನ್ಸರ್ಟಿಫೈಡ್ ಅಂತ ಬರಿತೀವಿ. ಆ್ಯಂಡ್ ದೆನ್ ಜನರಲ್ ಓವರ್ ಹೆಡ್ ಇದೆ, ಜನರಲ್ ಓವರ್ ಹೆಡ್ನ ಸಹ ಬರ್ಕೊಳ್ಬೇಕು. ಸೊ ಇದಿಷ್ಟು ನಮಗೆ ಎಕ್ಸ್ಪೆಂಡಿಚರ್ಸ್ ಡೆಬಿಟ್ ಸೈಡಲ್ಲಿ. ಮಟೀರಿಯಲ್ ಡೈರೆಕ್ಟ್ ಟು ಸೈಟ್ 4,20,000. ಮಟೀರಿಯಲ್ಸ್ ಫ್ರಮ್ ಸ್ಟೋರ್ಸ್ 81,200. ಸಿ ಹಿಯರ್, material direct to site 4,20,000, materials from stores 81,200. okay, direct labor 4,05,000 ಇದೆ. ಸೊ ವೇಜಸ್ ಅಕ್ರೂಡು 7,800 ಇದೆ. ಸೊ 4,05,000 ಪ್ಲಸ್ 7,800 ವೇಜಸ್ ಅಕ್ರೂಡು ಆ್ಯಡ್ ಮಾಡಿದ್ರೆ ನಮಗೆ 4,12,800 ಆಯಿತು. ಡೈರೆಕ್ಟ್ ಎಕ್ಸ್ಪೆನ್ಸಸ್ ಇತ್ತು 23,000. ಸಿ ಇಯರ್ಸ್ 23,000 ಅಕ್ರೂಡ್. It is direct expenses accrued on June 30th 2015 1,600 ಇದೆ. ಸೊ 23,000 ಪ್ಲಸ್ 1,600 ಆ್ಯಡ್ ಮಾಡಿದ್ರೆ 24,600 ಆಯಿತು. ಸೊ ನೆಕ್ಸ್ಟು ಹೈರ್ ಇತ್ತು, ಹೈರ್ ಆಫ್ ಪ್ಲ್ಯಾಂಟ್ ಹೈರ್ ಆಫ್ ಪ್ಲ್ಯಾಂಟ್ 12,100. ಆ್ಯಂಡ್ ದೆನ್ ಓವರ್ ಹೆಡ್ಸ್, ಜನರಲ್ ಓವರ್ ಹೆಡ್ಸು 37,100 ಇದೆ. ಓಕೆ, ಅವೆರಡು ಎಕ್ಸ್ಪೆಂಡಿಚರ್ಸ್ನ. ಹೈರ್ ಆಫ್ ಪ್ಲ್ಯಾಂಟ್ 12,100 ಆ್ಯಂಡ್ ದೆನ್ ಜನರಲ್ ಓವರ್ ಹೆಡ್ 37,100. ಸೊ ಇಲ್ಲಿ ಒಂದು ಲೈನ್ ಕೆಳಗಡೆ ಆಗಿದೆ. ಓಕೆ, ಕ್ರೆಡಿಟ್ ಸೈಡಲ್ಲಿ ಏನೇನು ಬರಬೇಕಿತ್ತು ಅಂದರೆ, ಸೊ ಇಲ್ಲಿ ಫಸ್ಟು ಏನಾದರೂ ಸೇಲ್ ಆಗಿದ್ದರೆ, ಅಬ್ನಾರ್ಮಲ್ ಲಾಸ್ ಆಗಿದ್ದರೆ, ಮಟೀರಿಯಲ್ಸ್ ಪ್ಲ್ಯಾಂಟ್ ಎರಡದ್ದು, ಮಟೀರಿಯಲ್ ಪ್ಲ್ಯಾಂಟ್ ನಮ್ಮ ಏನಾದರೂ ಅದರ್ ಕಾಂಟ್ರಾಕ್ಟ್ಗೆ ಏನಾದರೂ ಟ್ರಾನ್ಸ್ಫರ್ ಮಾಡಿದರೆ, ಸ್ಟೋರಿಗೆ ರಿಟರ್ನ್ ಮಾಡಿದರೆ, ಅದೆಲ್ಲ ಬರೆದಾದ್ಮೇಲೆ ಮಟೀರಿಯಲ್ಸ್ ಅಟ್ ಸೈಟ್ ಅಥವಾ ಮಟೀರಿಯಲ್ಸ್ ಆನ್ ಹ್ಯಾಂಡ್, ಪ್ಲ್ಯಾಂಟ್ ಅಟ್ ಸೈಟ್ ಎರಡನ್ನೂ ಬರಿಬೇಕಿತ್ತು. ಅದಾದಮೇಲೆ ವರ್ಕ್ ಇನ್ ಪ್ರೋಗ್ರೆಸ್ನ ಬರಿತಾ ಇದ್ವಿ. ಸೊ ಇಲ್ಲಿ ಪ್ಲ್ಯಾಂಟ್ ಇಲ್ಲ, ಹೈರ್ ಆ್ಯಂಡ್ ಯೂಸ್ ಆಫ್ ಪ್ಲ್ಯಾಂಟ್ ಅಂದರೆ ನಾವು ಬಾಡಿಗೆಗೆ ತೊಗೊಂಡಿರೋದ್ರಿಂದ ಪ್ಲ್ಯಾಂಟನ್ನು ನಾವು ಇಲ್ಲಿ ಇನ್ಸ್ಟಾಲ್ ಮಾಡಿ ಅದ್ರ ಮೇಲೆ ಡಿಪ್ರಿಸಿಯೇಷನ್ ತೆಗಿಯೋಂಗಿಲ್ಲ. ಡೈರೆಕ್ಟ್ ನಾವಿಲ್ಲಿ ಇದರಲ್ಲಿ ಬರೆದಿರೋದ್ರಿಂದ ಡೆಬಿಟ್ ಸೈಡಲ್ಲಿ ಹೈರಿಂದು ಏನು ಚಾರ್ಜಸ್ ಇತ್ತು ಅದನ್ನು ಬರೆದಿರೋದ್ರಿಂದ ಇಲ್ಲಿ ನಮಗೆ ಅದ್ರ ಬ್ಯಾಲೆನ್ಸು ಸಿಗೋಲ್ಲ, ಪ್ಲ್ಯಾಂಟಿಂದು ಇರೋಲ್ಲ. ಯಾಕಂದರೆ ಪರ್ಚೇಸ್ ಮಾಡಿಲ್ಲ, ಅದರಿಂದ ನಾವಿಲ್ಲಿ ತೋರಿಸೋಂಗಿಲ್ಲ. ಮಟೀರಿಯಲ್ಸ್ ಆನ್ ಹ್ಯಾಂಡ್ ಕೊಟ್ಟಿದ್ದಾರೆ ಇನ್ಫಾರ್ಮೇಷನ್ನು. ಇಲ್ಲಿ ಸೆಕೆಂಡ್ ಒನ್, ಮಟೀರಿಯಲ್ಸ್ ಆನ್ ಹ್ಯಾಂಡ್ ಆನ್ June 30th 2015 6,300 ಇದೆ. ಸೊ ಅದನ್ನು ಬರಿತಾ ಇದ್ದೀವಿ 6,300. ಓಕೆ, ಸೊ ನೆಕ್ಸ್ಟ್ ವರ್ಕ್ ಇನ್ ಪ್ರೋಗ್ರೆಸ್ ಇದೆ. ವರ್ಕ್ ಇನ್ ಪ್ರೋಗ್ರೆಸ್ಸಲ್ಲಿ ವರ್ಕ್ ಸರ್ಟಿಫೈಡ್, ವರ್ಕ್ ಅನ್ಸರ್ಟಿಫೈಡ್ ಇದೆ. ಸೊ ವರ್ಕ್ ಸರ್ಟಿಫೈಡ್ ಅನ್ನಲಿಕ್ಕೆ, ಸೊ ಇಲ್ಲಿ ನೋಡಿ ಥರ್ಡ್ ಒನ್ನು, ಅಮೌಂಟ್ ಸರ್ಟಿಫೈಡ್ ಬೈ ದ ಕಾರ್ಪೊರೇಷನ್ ಇಂಜಿನಿಯರ್ ಅಂದರೆ ವರ್ಕ್ ಸರ್ಟಿಫೈಡ್. ಸೊ 11 lakh ಇದೆ. ಸೊ ನೆಕ್ಸ್ಟು ಅನ್ಸರ್ಟಿಫೈಡ್ ಎಲ್ಲಿದೆ ಅಂದರೆ, ಸೊ ಇಲ್ಲಿ ಲಾಸ್ಟಿಂದ 5th ಒನ್ ಡೈರೆಕ್ಟ್ ಎಕ್ಸ್ಪೆನ್ಸಸ್ ಮೇಲೆ ಇದೆ. ಸೊ ವರ್ಕ್ಸ್ ನಾಟ್ ಯೆಟ್ ಸರ್ಟಿಫೈಡ್ ಅಟ್ ಕಾಸ್ಟ್ 16,500, ಇದು ವರ್ಕ್ ಅನ್ಸರ್ಟಿಫೈಡ್ ಆಯಿತು. ಸೊ ಅದನ್ನು ಬರೆದಿದ್ದೀವಿ 11 lakh ಮತ್ತು 11 lakh ಈಸ್ ವರ್ಕ್ ಸರ್ಟಿಫೈಡ್, ವರ್ಕ್ ಅನ್ಸರ್ಟಿಫೈಡ್ ಈಸ್ 16,500. ಎರಡು ಟೋಟಲ್ ಮಾಡಿದ್ವಿ 11,16,500 ಆಯಿತು. ಸೊ ಇದಿಷ್ಟನ್ನು ಟೋಟಲ್ ಮಾಡಿದರೆ ನಮಗೆ 11,22,800 ಆಯಿತು. ಸೊ ಡೆಬಿಟ್ ಸೈಡ್ ಟೋಟಲನ್ನು
ಇದರಲ್ಲಿ 11,22,800 ಲೆಸ್ ಮಾಡಿದಾಗ ನಮಗೆ ಬ್ಯಾಲೆನ್ಸ್ ಸಿಕ್ತು. ದಟ್ ಈಸ್ ನೋಷನಲ್ ಪ್ರಾಫಿಟ್ 1,35,000 ನಮಗೆ ಬ್ಯಾಲೆನ್ಸ್ ಸಿಕ್ಕಿದೆ ನೋಷನಲ್ ಪ್ರಾಫಿಟ್. ಸೊ ಆ ನೋಷನಲ್ ಪ್ರಾಫಿಟನ್ನು ಕ್ಯಾರಿಡ್ ಡೌನ್ ಮಾಡಿ ಬ್ರಾಟ್ ಡೌನ್ ಮಾಡಿದ್ವಿ ಕ್ರೆಡಿಟ್ ಸೈಡಿಗೆ ಮತ್ತು 1,35,000. ಸೊ ಈ 1,35,000 ಪಿ ಆ್ಯಂಡ್ ಎಲ್ ಅಕೌಂಟ್ಗೆ ಮತ್ತು ರಿಸರ್ವ್ಗೆ ಡಿವೈಡ್ ಮಾಡಬೇಕು. ಸೊ ಪಿ ಆ್ಯಂಡ್ ಎಲ್ ಅಕೌಂಟ್ಗೆ ಹೇಗೆ ನಾವು ಟ್ರಾನ್ಸ್ಫರ್ ಮಾಡ್ತೀವಿ ಅಂದರೆ, ಸೊ ಆನ್ ದಿ ಬೇಸಿಸ್ ಆಫ್ ಪೋರ್ಷನ್ ಆಫ್ ವರ್ಕ್ ಕಂಪ್ಲೀಟೆಡ್ ಮೇಲೆ ನಾವು ನೋಡಬೇಕು. ಸೊ ಪೋರ್ಷನ್ ಆಫ್ ವರ್ಕ್ ಕಂಪ್ಲೀಟೆಡ್ಗೆ ಫಾರ್ಮುಲಾ ಏನಿದೆ, ವರ್ಕ್ ಸರ್ಟಿಫೈಡ್ ಡಿವೈಡೆಡ್ ಬೈ ಕಾಂಟ್ರಾಕ್ಟ್ ಪ್ರೈಸ್ ಇಂಟು 100. ಸೊ ವರ್ಕ್ ಸರ್ಟಿಫೈಡು 11 lakh ಇತ್ತು. ಕಾಂಟ್ರಾಕ್ಟ್ ಪ್ರೈಸು ಫಸ್ಟ್ ಪ್ಯಾರಾಗ್ರಾಫಲ್ಲಿ ಕೊಟ್ಟಿದ್ರು ಕ್ವೆಶನಲ್ಲಿ, ಇಲ್ಲಿ 15 lakh ಅಂತ. ಸೊ 11 lakh ಡಿವೈಡೆಡ್ ಬೈ 15 lakh ಇಂಟು 100 ಮಾಡಿದರೆ 73.33% ಆಯಿತು. ಸೊ 73.33% ಅಂದರೆ ಇಟ್ ಈಸ್ ಲೆಸ್ ದ್ಯಾನ್ 75%, ಬಟ್ ಎಬೋವ್ 50%. ಸೊ ಇರೋದ್ರಿಂದ ನಾವು ಈ ಫಾರ್ಮುಲನ ನೋಷನಲ್ ಪ್ರಾಫಿಟ್ ಇಂಟು 2/3 ಇಂಟು ಕ್ಯಾಶ್ ರಿಸೀವ್ ಡಿವೈಡೆಡ್ ಬೈ ವರ್ಕ್ ಸರ್ಟಿಫೈಡ್ನ ಹಾಕ್ಕೊಳ್ಬೇಕು. ಸೊ ಇಲ್ಲಿ ನೋಷನಲ್ ಪ್ರಾಫಿಟ್ 1,35,000 ಬಂದಿತ್ತು, 2/3 ಕಾನ್ಸ್ಟೆಂಟ್ ಇಂಟು 80% ನಾವು ಅಲ್ಲಿ 20% ರಿಟೆನ್ಷನ್ ಮನಿ ಅಂತ ಕೊಟ್ಟಿರೋದ್ರಿಂದ 80% ನಮಗೆ ಕ್ಯಾಶ್ ರಿಸೀವ್ಡ್ ಆಗುತ್ತೆ. ಅಥವಾ ಸೊ ಇದನ್ನು ಹಾಕೊಂಡ್ರು 72,000 ಆಗುತ್ತೆ. ಅಥವಾ ನಾವು ಇಲ್ಲಿ ಅಮೌಂಟ್ ಏನಿತ್ತಲ್ಲ ಕ್ಯಾಶ್ ರಿಸೀವ್ಡ್, ಹಿಯರ್ ಇಟ್ ಈಸ್ 8,80,000, ವರ್ಕ್ ಸರ್ಟಿಫೈಡ್ 11 lakh ಇದೆ. ಸೊ ಅದನ್ನು ಹಾಕೊಂಡು ಮಾಡಿದ್ರು ನಮಗೆ ಇಷ್ಟೇ ಅಮೌಂಟ್ 72,000 ಬರ್ತಾಯಿತ್ತು. ಓಕೆ, ಸೊ ಇದು 80% ಡೈರೆಕ್ಟ್ ನಮಗೆ ಗೊತ್ತಿರೋದ್ರಿಂದ ಸೊ ಇದನ್ನು ಹಾಕಿದ್ದೀವಿ. 72,000 ಪ್ರಾಫಿಟ್ ಟು ಬಿ ಟ್ರಾನ್ಸ್ಫರ್ ಟು ಪಿ ಆ್ಯಂಡ್ ಎಲ್ ಅಕೌಂಟ್ ಆಗುತ್ತೆ. ಸೊ ಡಿಫರೆನ್ಸ್ ಏನು ಬರುತ್ತೆ, 1,35,000 72,000 ಲೆಸ್ ಮಾಡಿದ್ರೆ ಸೊ ನಮಗೆ 63,000 ನಮಗೆ ರಿಸರ್ವ್ಗೆ ಟ್ರಾನ್ಸ್ಫರ್ ಆಗುತ್ತೆ. ಸಿ ಹಿಯರ್ 72,000 ಪಿ ಆ್ಯಂಡ್ ಎಲ್ ಅಕೌಂಟ್ಗೆ, ರಿಸರ್ವ್ಗೆ 63,000. ಓಕೆ, ಇದು ಕಾಂಟ್ರಾಕ್ಟ್ ಅಕೌಂಟ್ ಫಾರ್ ದಿ ಇಯರ್ ಎಂಡಿಂಗ್ 30th June 2015 ಆಯಿತು. ಸೊ ನೆಕ್ಸ್ಟ್ ಅವ್ರು ಕೇಳಿರೋದು ಕಾಂಟ್ರಾಕ್ಟಿ ಅಕೌಂಟ್ ಕೇಳಿದ್ದಾರೆ. ಸೊ ಇದು ಒಂದೇ ಇಯರ್ದಾದ್ರಿಂದ ಸೊ ಇಲ್ಲಿ ಇದು ಒಂದೇ ಲೈನಲ್ಲಿ ನಮಗೆ ಏನು ಇನ್ಫಾರ್ಮೇಷನ್ ಇಷ್ಟೇ ಸಿಕ್ಕೋದು. ಸೊ ಇಲ್ಲಿ ಬೈ ಕ್ಯಾಶ್ ಎಷ್ಟು ರಿಸೀವ್ ಮಾಡಿದ್ದಾರೆ, ಕ್ಯಾಶ್ ರಿಸೀವ್ಡ್ ಅವರೇ ಕೊಟ್ಟಿದ್ದಾರೆ 8,80,000 ಅಂತ. ಸೊ ಬೈ ಕ್ಯಾಶ್ 8,80,000. ಸೊ ಅದನ್ನು ಬ್ಯಾಲೆನ್ಸ್ನ ಕ್ಯಾರಿ ಡೌನ್ ಮಾಡಿ ಮತ್ತು ಬ್ಯಾಲೆನ್ಸ್ ಬ್ರಾಟ್ ಡೌನ್ ಮಾಡಬೇಕು. 8,80,000 ಸೊ ಕ್ಯಾರಿ ಡೌನ್, ಸೊ 8,80,000 ಮಾಡಿದ್ರೆ ನಮಗೆ ಸೊ ಬ್ಯಾಲೆನ್ಸ್ನ ಟ್ಯಾಲಿ ಮಾಡಿ ಇಡಬೇಕು. ನೆಕ್ಸ್ಟು ಬ್ಯಾಲೆನ್ಸ್ ಶೀಟಲ್ಲಿ ಹೇಗೆ ನಮಗೆ ವರ್ಕ್ ಇನ್ ಪ್ರೋಗ್ರೆಸ್ ಕಾಣಿಸುತ್ತೆ ಅಂತ ಕೇಳಿದ್ದಾರೆ, ಈ ಫಿಗರ್ಸ್ ಏನೇನು ಕಾಣಿಸುತ್ತೆ ಅಂತ. ಸೊ ಲೈಬಿಲಿಟಿ ಸೈಡಲ್ಲಿ ಸೊ ಎಲ್ಲ ಏನೇನು ಪೂರ್ತಿ ಕಾಂಟ್ರಾಕ್ಟರ್ದು ಏನಾದರೂ ಬೇರೆ ಅಸೆಟ್ಸು ಲೈಬಿಲಿಟೀಸ್ ಕೊಟ್ಟಿದ್ರೆ ಅವನ್ನೆಲ್ಲ ಹಾಕ್ಕೊಳ್ಬೇಕಾಗ್ತು. ಇಲ್ಲಿ ಅದ್ರ ಬಗ್ಗೆ ಏನು ಇನ್ಫಾರ್ಮೇಷನ್ ಇಲ್ಲ. ಸೊ ಈ ಕಾಂಟ್ರಾಕ್ಟಿಗೆ ಸಂಬಂಧಪಟ್ಟಿದ್ದು ಏನೇ ಇನ್ಫಾರ್ಮೇಷನ್ ಇದೆ ಅಷ್ಟು ಮಾತ್ರ ಬರೆಯೋಣ. ಸೊ ಇಲ್ಲಿ ಪಿ ಆ್ಯಂಡ್ ಎಲ್ ಅಕೌಂಟ್ ಇದೆ, ಪಿ ಆ್ಯಂಡ್ ಎಲ್ ಅಕೌಂಟ್ಗೆ ಟ್ರಾನ್ಸ್ಫರ್ ಮಾಡಿದ್ದು 72,000 ಇದೆ. ಆ 72,000 ಬರ್ಕೊಳ್ಬೇಕು ಲೈಬಿಲಿಟಿ ಸೈಡಲ್ಲಿ. ಆ್ಯಂಡ್ ದೆನ್ ಔಟ್ಸ್ಟ್ಯಾಂಡಿಂಗ್ ಏನಾದರೂ ಇದ್ದರೆ, ಔಟ್ಸ್ಟ್ಯಾಂಡಿಂಗ್ ಏನಾದರೂ ಎಕ್ಸ್ಪೆನ್ಸಸ್ ಇದ್ದರೆ, ಸೊ ಇಲ್ಲಿ ಒಂದು ವೇಜಸ್ ಇದೆ, ವೇಜಸ್ ಅಕ್ರೂಡ್ ಅಂತ 7,800. ಸೊ ಅದನ್ನು ಲೈಬಿಲಿಟಿ ಸೈಡಲ್ಲಿ. ಡೈರೆಕ್ಟ್ ಎಕ್ಸ್ಪೆನ್ಸಸ್ಸು ಔಟ್ಸ್ಟ್ಯಾಂಡಿಂಗ್ ಇತ್ತು 1,600, ಅವೆರಡೂ ಲೈಬಿಲಿಟಿ ಸೈಡಲ್ಲಿ. ಸೊ ಅದು ಇನ್ನೂ ಕೊಟ್ಟಿಲ್ಲ, ಅದರಿಂದ ಔಟ್ಸ್ಟ್ಯಾಂಡಿಂಗ್ ಇರೋದ್ರಿಂದ ಲೈಬಿಲಿಟಿಗೆ ಆಗುತ್ತೆ ನಮಗೆ. ಸೊ ಲೈಬಿಲಿಟಿ ಸೈಡಲ್ಲಿ. ಅಸೆಟ್ ಸೈಡಲ್ಲಿ ಬೇರೆ ಏನಾದರೂ ಅಸೆಟ್ಸ್ ಇದ್ದರೆ, ಕಾಂಟ್ರಾಕ್ಟರ್ ಕಂಪನಿದು ಏನಾದರೂ ಅಸೆಟ್ಸ್ ಇದ್ದರೆ ಮೆನ್ಷನ್ ಮಾಡಬೇಕು. ಈ ಪ್ರಾಬ್ಲಮಲ್ಲಿ ಇಲ್ಲ. ಸೊ ಡೈರೆಕ್ಟಾಗಿ ಈ ಕಾಂಟ್ರಾಕ್ಟಿಗೆ ಸಂಬಂಧಪಟ್ಟಿದ್ದು ಏನೇನು ಅಸೆಟ್ಸ್ ಇದೆ, ಏನೇನು ಅಸೆಟ್ಸ್ ಇರುತ್ತೆ ಅಂದರೆ ಸಾಮಾನ್ಯವಾಗಿ ಮಟೀರಿಯಲ್ಸ್ ಆನ್ ಹ್ಯಾಂಡ್ ಇರುತ್ತೆ, ಪ್ಲ್ಯಾಂಟ್ ಆನ್ ಹ್ಯಾಂಡ್ ಅಥವಾ ಮಟೀರಿಯಲ್ಸ್ ಅಟ್ ಸೈಟ್, ಪ್ಲ್ಯಾಂಟ್ ಅಟ್ ಸೈಟ್, ಮಟೀರಿಯಲ್ ರಿಟರ್ನ್ ಟು ದ ಸ್ಟೋರ್ ಮತ್ತು ಪ್ಲ್ಯಾಂಟ್ ರಿಟರ್ನ್ ಟು ಸ್ಟೋರ್ ಇದ್ದರೆ ಅದು ಬರುತ್ತೆ. ಸೊ ಅದಿಷ್ಟು ಆದಮೇಲೆ ಇಲ್ಲಿ ನಾವು ಬೇರೆ ವರ್ಕ್ ಇನ್ ಪ್ರೋಗ್ರೆಸ್ನ ಬರೀಬೇಕು. ಮಟೀರಿಯಲ್ಸ್ ಆನ್ ಹ್ಯಾಂಡ್ ನಮಗೆ ಕೊಟ್ಟಿದ್ರು 6,300 ಅಂತ ಇಲ್ಲಿ ಬರೆದಿದ್ವಲ್ಲ, 6,300. ಸೊ ಅದೇ ಅಮೌಂಟನ್ನು ಸೊ ಇಲ್ಲಿ ಬರ್ಕೊಳ್ತಾ ಇದ್ವಿ. ಪ್ಲ್ಯಾಂಟ್ ಅಟ್ ಸೈಟ್ ಇಲ್ಲ, ಯಾಕಂದರೆ ನಾವು ಇದರಲ್ಲಿ ಕಾಂಟ್ರಾಕ್ಟಲ್ಲಿ ಅದನ್ನು ಹೈರ್ ಮಾಡ್ಕೊಂಡಿದ್ವಿ, ಅದರಿಂದ ನಮ್ಗೆ ಅದು ಅಸೆಟ್ ಆಗಲ್ಲ. ಸೊ ಮಟೀರಿಯಲ್ಸ್ ಆನ್ ಹ್ಯಾಂಡ್ 6,300. ನೆಕ್ಸ್ಟ್ ವರ್ಕ್ ಇನ್ ಪ್ರೋಗ್ರೆಸ್ಸಲ್ಲಿ ವರ್ಕ್ ಸರ್ಟಿಫೈಡ್ ಮತ್ತು ವರ್ಕ್ ಅನ್ಸರ್ಟಿಫೈಡ್ ಎರಡನ್ನೂ ತೋರಿಸ್ಬೇಕು. ಸರ್ಟಿಫೈಡ್ 11 lakh ಇತ್ತು, ಅನ್ಸರ್ಟಿಫೈಡು 16,500. ಸೊ ಟೋಟಲ್ ಮಾಡಿದಾಗ 11,16,500 ನಮಗೆ ಟೋಟಲ್ ಆಗುತ್ತೆ. ಅದರಲ್ಲಿ ಯಾವಾಗಲೂ ಬ್ಯಾಲೆನ್ಸ್ ಶೀಟಲ್ಲಿ ತೋರಿಸ್ಬೇಕಾದ್ರೆ ಕ್ಯಾಶ್ ರಿಸೀವ್ಡನ್ನ ಲೆಸ್ ಮಾಡಬೇಕು. ಕ್ಯಾಶ್ ರಿಸೀವ್ಡ್ 8,80,000 ಇದೆ, ಲೆಸ್ ಮಾಡಿದ್ರೆ 2,36,500. ಆ್ಯಂಡ್ ದೆನ್ ರಿಸರ್ವ್ ಸಹ ನಾವು ಲೆಸ್ ಮಾಡಬೇಕು, 63,000 ರಿಸರ್ವ್ನ ಲೆಸ್ ಮಾಡಬೇಕು. ಮಾಡಿದಾಗ ನಮಗೆ 1,73,500 ಇದು ವರ್ಕ್ ಇನ್ ಪ್ರೋಗ್ರೆಸ್ದು ಬ್ಯಾಲೆನ್ಸ್ ಆಗುತ್ತೆ.
ಸೊ ಬೇರೆ ಏನಾದರೂ ಅಸೆಟ್ಸ್ ಇದ್ದರೆ, ಲೈಬಿಲಿಟೀಸ್ ಇದ್ದರೆ, ಸೊ ಎಲ್ಲನೂ ಬರೆದಾದ್ಮೇಲೆ ಇದನ್ನಷ್ಟು ತೋರಿಸ್ಬೇಕಾಗುತ್ತೆ. ಓಕೆ, ಇದಿಷ್ಟು 2 ಪ್ರಾಬ್ಲಮ್ಮು. ಒಂದು ಪ್ರಾಬ್ಲಮಲ್ಲಿ ಸಿಂಪಲ್ ಬರೀ ಕಾಂಟ್ರಾಕ್ಟ್ ಅಕೌಂಟನ್ನು ಮಾತ್ರ ಮಾಡಿದ್ವಿ ಫಸ್ಟ್ ಪ್ರಾಬ್ಲಮಲ್ಲಿ. ಸೆಕೆಂಡ್ ಪ್ರಾಬ್ಲಮಲ್ಲಿ ಕಾಂಟ್ರಾಕ್ಟ್ ಅಕೌಂಟ್ ಆ್ಯಂಡ್ ದೆನ್ ಕಾಂಟ್ರಾಕ್ಟಿ ಅಕೌಂಟ್ ಆ್ಯಂಡ್ ದೆನ್ ಬ್ಯಾಲೆನ್ಸ್ ಶೀಟ್ ಹೇಗೆ ಪ್ರಿಪೇರ್ ಮಾಡೋದು ಅಂತ ನೋಡಿದ್ವಿ. ಸೊ ನೆಕ್ಸ್ಟು ಇನ್ನೂ ಒಂದು 3 ಸೆಷನಲ್ಲಿ, ಇನ್ನೂ ನೆಕ್ಸ್ಟ್ ಒಂದು ಸೆಷನಲ್ಲೂ ಸಹ ಈ ಥರದ್ದೇ ಪ್ರಾಬ್ಲಮ್ಸ್ ಮಾಡಿಬಿಟ್ಟು ನೆಕ್ಸ್ಟ್ ಲಾಸ್ಟ್ 2 ಸೆಷನ್ಸ್, ಸೊ 27 ಆ್ಯಂಡ್ 28 ಮೋರ್ ದ್ಯಾನ್ 1 ಇಯರ್ ಇದ್ದಾಗ ಹೇಗೆ ಕಾಂಟ್ರಾಕ್ಟ್ ಅಕೌಂಟನ್ನು ಪ್ರಿಪೇರ್ ಮಾಡಬೇಕು ಅನ್ನೋದನ್ನು ನೋಡೋಣ. ಥ್ಯಾಂಕ್ ಯು.